ನಾವಿವತ್ತು ಇಂಟರ್‌ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಹೊರಡ್ಬೇಕಿದ್ರೆ ಅತ್ತೆ ಆಶೀರ್ವಾದ ತಗೊಂಡ್ವಿ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದನೂ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಹಾಗೆ ನಾವ್ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನಮಗಿದ್ದಿದ್ದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಗಿದ್ರಿಂದ ನಾವು ಮೊದಲು ಹಾಸನಿಂದ ಮೈಸೂರಿಗೆ ಹೋದ್ವಿ. ಯಾಕೆಂದ್ರೆ ನಾವು ಮೈಸೂರಿಂದ ಫ್ಲೈ ಬಸ್‌ನ ಬುಕ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಆಸೆ ಅನ್ನೋದಿರತ್ತೆ ಅಲ್ವಾ? ನಾವು ಬೇರೆ ದೇಶಕ್ಕೆ ಹೋಗ್ಬೇಕು, ಅಲ್ಲಿನ ಆಚಾರ ವಿಚಾರ ಹೇಗಿರತ್ತೆ ಅಂತ ನೋಡಿ ತಿಳ್ಕೋಬೇಕು ಅಂತ. ಅದೇ ತರ ನನಗೂ ಕೂಡ ತುಂಬಾ ದಿನದಿಂದ ಈ ಆಸೆ ಇತ್ತು. ಆ ಆಸೆ ಇವತ್ತು ನನಗೆ ಈಡೇರ್ತಿದೆ. ನಾನು ಈ ಆಸೆನ ಈಡೇರಿಸ್ತಿರೋ ನಮ್ಮ ಯಜಮಾನ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ನನ್ನ ಹುಡುಗಿ ಆಸೆ ಜೊತೆಗೆ ನನ್ನ ಆಸೆನೂ ಕೂಡ ಈಡೇರ್ತಾ ಇದೆ. ಈ ದೇಶಕ್ಕೆ ಹೋಗೋದಕ್ಕೋಸ್ಕರ ಹುಡುಗರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಜೀವನದಲ್ಲಿ ಇನ್ನೇನಿದೆ, ಕಷ್ಟಪಟ್ಟು ಬೆಳೆಸಿದಂಥ ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನನ್ನನ್ನೇ ನಂಬಿ ಬಂದಂಥ ನನ್ನ ಮಡದಿ, ನನ್ನ ಹೆಂಡ್ತಿನ ತುಂಬಾನೇ ಚೆನ್ನಾಗಿ ನೋಡ್ಕೋಬೇಕು. ಅವಳ ಆಸೆಗಳನ್ನೆಲ್ಲ ಪೂರೈಸ್ತಾ ಇರಬೇಕು. ಯಾವಾಗಲೂ ನನ್ನ ಹೆಂಡ್ತಿ ನಗ್ನಗ್ತಾ ಇರಬೇಕು. ಅವಳ ಫೇಸಿಗೆ ಆ ನಗುನೇ ಲಕ್ಷಣ. ನಾವು ನಮ್ಮ ಜೀವನದಲ್ಲಿ ಕಾಯೋದನ್ನ ಕಲಿಬೇಕು. ಯಾಕೆ ಗೊತ್ತಾ? ಇಲ್ಲಿ ಎಲ್ಲದೂ ಕೂಡ ಸಮಯಕ್ಕೆ ತಕ್ಕಂತೆನೇ ನಡೆಯೋದು. ಹಾಗಾಗಿ ನಮ್ಮ ಜೀವನದಲ್ಲಿ ತಾಳ್ಮೆ ಅನ್ನೋದು ಅಮೂಲ್ಯವಾದದ್ದು.